ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕರೆಂಟ್ ಇಲ್ಲದಿದ್ದರೂ ಕೂಡ ರಾಜ್ಮಾವನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಎಲ್ಲವನ್ನು ಕೂಡ ಚಾಪ್ ಮಾಡಿಕೊಂಡು ಕರೆಂಟ್ ಇಲ್ಲದೇನೆ ಸುಲಭವಾಗಿ ರಾಜ್ಮಾವನ್ನು ಈಗ ಮಾಡುವ. ಮೊದಲಿಗೆ ಒಂದು ದಪ್ಪ ತಳದ ಬಾಣಲೆಯನ್ನು ಇಟ್ಕೊಂಡಿದ್ದೇನೆ. ಇದಕ್ಕೆ ಈಗ ಒಂದು 3-4 ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಇಲ್ಲ ಅಂತಾದರೆ ನೀವು ಯಾವ ಎಣ್ಣೆ ಉಪಯೋಗಿಸ್ತೀರಿ ಆ ಎಣ್ಣೆಯನ್ನು ಹಾಕಿಕೊಳ್ಬೋದು. ಸಾಸಿವೆ ಎಣ್ಣೆ ಹಾಕಿದರೆ ಅದು ಸರಿಯಾಗಿ ಸ್ಮೋಕಿ ಆಗಬೇಕು. ಸ್ಮೋಕಿ ಆಗುವಲ್ಲಿವರೆಗೆ ಅದನ್ನು ಬಿಸಿ ಆಗಲಿಕ್ಕೆ ಬಿಡಿ. ಹಾಗೆ ಒಂದು 2-3 ನಿಮಿಷ. ಒಮ್ಮೆ ಅದು ಸ್ಮೋಕಿ ಆಯಿತು ಅಂತಾದರೆ ಉಳಿದ ಸಾಮಗ್ರಿಗಳನ್ನೆಲ್ಲ ರೆಡಿಯಾಗಿ ಇಟ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಪಕ್ಕ ಅದು ಫ್ರೈ ಆಗ್ತದೆ, ಹಾಗೆಯೇ ಸೀದೋಗ್ತದೆ. ಅದಕ್ಕೋಸ್ಕರ ಉಳಿದ ಎಲ್ಲ ಸಾಮಗ್ರಿಗಳನ್ನು ರೆಡಿ ಮಾಡಿಕೊಂಡು ಕೆಲಸವನ್ನು ಶುರು ಮಾಡಿಕೊಳ್ಳಿ. ಇಲ್ಲಿ ನಾನು ಮೊದಲಿಗೆ 2 ಪುಲಾವ್ ಎಲೆ ಹಾಕಿಕೊಳ್ತಾ ಇದ್ದೇನೆ. ಒಂದು ಕಾಶ್ಮೀರಿ ಏಲಕ್ಕಿ. ಕಾಶ್ಮೀರಿ ಏಲಕ್ಕಿ ಇಲ್ಲ ಅಂತಾದರೆ ಅದನ್ನು ಸ್ಕಿಪ್ ಕೂಡ ಮಾಡಿಕೊಳ್ಬೋದು. ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿಕೊಳ್ತಾ ಇದ್ದೇನೆ. ಇವಿಷ್ಟನ್ನು ಒಂದೆರಡು ಸೆಕೆಂಡ್, ಅಂದರೆ ಅದು ರಪ್ಪ ಫ್ರೈ ಆಗ್ತದೆ. ಹಾಗಾಗಿ ಕೂಡಲೇ ಅದಕ್ಕೆ ಕಟ್ ಮಾಡಿ ಇಟ್ಟಂತ, ಅಂದರೆ ನಾನು ಚಾಪರಲ್ಲಿ ಕಟ್ ಮಾಡಿಕೊಂಡಿದ್ದೇನೆ. ಚಾಪ್ ಮಾಡಿದಂತಹ 2 ದೊಡ್ಡ ಈರುಳ್ಳಿಯನ್ನು ಹಾಕಿಕೊಳ್ಳಿ. ಇಲ್ಲಿ ನಾವು ಯಾವುದನ್ನು ಕೂಡ ಗ್ರೈಂಡ್ ಮಾಡ್ತಿಲ್ಲ, ಎಲ್ಲವನ್ನು ಕೂಡ ಚಾಪ್ ಮಾಡಿ ಹಾಕಿಕೊಳ್ತಾ ಇದ್ದೇವೆ. ಹಾಗಾಗಿ ಒಂದು ಸ್ವಲ್ಪ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗ್ತದೆ. ಈರುಳ್ಳಿ ಬೇಡ ಅಂತ ಹೇಳುವವರು ಈರುಳ್ಳಿಯನ್ನು ಸ್ಕಿಪ್ ಕೂಡ ಮಾಡಿಕೊಳ್ಬೋದು, ಡೈರೆಕ್ಟ್ ಟೊಮೆಟೊವನ್ನು ಹಾಕಿಕೊಳ್ಬೋದು. ನಮ್ಮಲ್ಲಿ ಈರುಳ್ಳಿ ಎಲ್ಲರಿಗೂ ಇಷ್ಟ, ಹಾಗೆ ಈರುಳ್ಳಿ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಹಾಗಾಗಿ ನಾನು ಈರುಳ್ಳಿಯನ್ನು ಹಾಕಿಕೊಳ್ತಾ ಇದ್ದೇನೆ. ಈರುಳ್ಳಿಯ ಜೊತೆಗೇ 1-2 ಹಸಿಮೆಣಸನ್ನು ಕೂಡ ಚಾಪರ್ಗೆ ಹಾಕ್ಕೊಂಡಿದ್ದೆ ನಾನು, ಒಂದು ಸ್ವಲ್ಪ ಖಾರ ಇರಲಿ ಅಂತ ಹೇಳ್ಕೊಂಡು. ಈರುಳ್ಳಿ ಬೇಗ ಫ್ರೈ ಆಗ್ಲಿಕ್ಕೆ ಅಂತೇಳಿ 1-2 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ನಿಮಗೆ ಈರುಳ್ಳಿ ಬೇಗ ಫ್ರೈ ಆಗ್ತದೆ. ಇದನ್ನು ಈಗ ಒಂದು ಸ್ವಲ್ಪ ಸೈಡಿಗೆ ಮಾಡಿಕೊಂಡು ನಾವು ಚಾಪ್ ಮಾಡಿದಂತಹ ಟೊಮೆಟೊವನ್ನು ಅದಕ್ಕೆ ಸೇರಿಸ್ಕೊಳ್ಳುವ. ಟೊಮೆಟೊವನ್ನು 3 ಟೊಮೆಟೊ ಹಾಕ್ಕೊಂಡಿದ್ದೇನೆ. ತುಂಬ ಹುಳಿ ಇದೆ ಅಥವಾ ದೊಡ್ಡ ಇದೆ ಸೈಜಲ್ಲಿ ಅಂತಾದರೆ 2 ಟೊಮೆಟೊ ಹಾಕ್ಕೊಂಡ್ರೆ ಸಾಕು. ಇಲ್ಲದಿದ್ದರೆ ರಾಜ್ಮಾ ಹುಳಿ ಟೇಸ್ಟ್ ಬರ್ತದೆ. ಇದನ್ನು ಈಗ ಹಸಿ ವಾಸನೆ ಹೋಗುವವರೆಗೆ, ಅಂದರೆ ಸ್ಮೆಲ್ ಹೋಗುವವರೆಗೆ ಅದನ್ನು ಫ್ರೈ ಮಾಡಿಕೊಳ್ಬೇಕು. ಇದಕ್ಕೊಂದು ಟೈಮ್ ತಗೊಳ್ತದೆ, 2-3 ನಿಮಿಷ ಟೈಮ್ ಬೇಕು ಇದಕ್ಕೆ. ಉಪ್ಪು ಹಾಕಿರೋದ್ರಿಂದಾಗಿ ಬೇಗ ಆಗ್ತದೆ ಇದು. ಬಾಣಲೆ ಕೂಡ ದಪ್ಪ ಇದೆ, ಹಾಗಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಬಾಣಲೆ ತೆಳ್ಳಗೆ ಅಂತ ಆದರೆ ಒಂದು 2 ನಿಮಿಷ ಜಾಸ್ತಿ ತಗೊಳ್ಬೋದು ನಿಮಗೆ. ಒಂದು 4-5 ನಿಮಿಷದೊಳಗೆ ಇದು ರೆಡಿ ಆಗ್ತದೆ. ಮುಚ್ಚಳ ಮುಚ್ಚಿ ನೋಡಿ, ಈ ಥರ ಬೇಯಿಸ್ಕೊಂಡ್ರೆ ಪಕ್ಕ ಬೇಯ್ತದೆ. ಟೊಮೆಟೊ ಕೂಡ ಮೆತ್ತಗೆ ಬೇಯಬೇಕಿಲ್ಲಿ, ಯಾಕೆಂದರೆ ನಾವು ಅದನ್ನು ಗ್ರೈಂಡ್ ಮಾಡಲಿಲ್ಲ, ಚಾಪ್ ಮಾಡಿ ಹಾಕಿರೋದು. ಅದರಲ್ಲಿ ಸಿಪ್ಪೆ ಬೀಜ ಎಲ್ಲ ಇರ್ತದೆ. ಹಾಗಾಗಿ ಈಗ ಇದಕ್ಕೆ ಮಸಾಲೆಗಳನ್ನು ಹಾಕಿಕೊಳ್ಳುವ. ಮಧ್ಯದಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಈಗ ನಾನು ಉಪಯೋಗಿಸ್ತಿರೋದು ಕೊಬ್ಬರಿ ಎಣ್ಣೆ. ಇದರಲ್ಲಿ ಸಾಸಿವೆ ಎಣ್ಣೆ ಬೇಕಾದರೆ ಸಾಸಿವೆ ಎಣ್ಣೆ ಕೂಡ ಹಾಕಿಕೊಳ್ಬೋದು. ಇದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಕೊಳ್ತಾ ಇದ್ದೇನೆ ಫಸ್ಟಿಗೆ. ಆಮೇಲೆ 1/4 ಟೀ ಸ್ಪೂನಷ್ಟು ಅರಶಿನ, 1 ಟೀ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರು, ಕಲರ್ಗೋಸ್ಕರ ನಾನು ಹಾಕ್ಕೊಂಡೆ ಇದು. ನೀವು ಆರ್ಡಿನರಿ ಚಿಲ್ಲಿ ಪೌಡ್ರ್ ಕೂಡ ಹಾಕಿಕೊಳ್ಬೋದು. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹುಡಿ, 1 ಟೀ ಸ್ಪೂನಷ್ಟು ಜೀರಿಗೆ ಹುಡಿ. ಕೊತ್ತಂಬರಿ ಮತ್ತು ಜೀರಿಗೆ ಯಾವಾಗಲೂ ನೀವು ಕೊತ್ತಂಬರಿ ಜಾಸ್ತಿ ಹಾಕಬೇಕು, ಜೀರಿಗೆ ಒಂದು ಸ್ವಲ್ಪ ಕಡಿಮೆ ಹಾಕಬೇಕು. ಅದು ಯಾವಾಗಲೂ ಯಾವುದೇ ನೀವು ಐಟಮ್ಗಳಿಗೆ ಹಾಕೋದಿದ್ರು ಅದನ್ನು ಅದೇ ಇದರಲ್ಲಿ ಪೋರ್ಷನಲ್ಲಿ ಹಾಕ್ಕೊಳ್ಬೇಕು. 1 ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೇನೆ. ಹಾಗೆಯೇ ನಾನಿಲ್ಲಿ 1 ಟೀ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ ಉಪಯೋಗಿಸ್ಕೊಳ್ತಾ ಇದ್ದೇನೆ. ಇದಿಲ್ಲಿ ಆಪ್ಷನಲ್ಲು, ನಿಮಗೆ ಬೇಕು ಅಂತಾದರೆ ಹಾಕಿಕೊಳ್ಬೋದು, ಬೇಡ ಅಂತಾದರೆ ಸ್ಕಿಪ್ ಮಾಡಿಕೊಳ್ಬೋದು. ಇವಿಷ್ಟನ್ನು ಈಗ ಎಣ್ಣೆಯಲ್ಲಿ ಒಂದು ಅರ್ಧ ಸೆಕೆಂಡ್ ಅಥವಾ 1 ನಿಮಿಷದಷ್ಟು ಟೈಮು ಅದನ್ನು ಫ್ರೈ ಮಾಡಿಕೊಳ್ಳಿ. ಹಾಗೆಯೇ ಡ್ರೈ ಆಗಿ ಫ್ರೈ ಮಾಡಿಕೊಳ್ಳಿ. ನಂತರ ಉಳಿದ ಈರುಳ್ಳಿ ಟೊಮೆಟೊ ಮಸಾಲೆಗೆ ಸೇರಿಸ್ಕೊಳ್ಳಿ. ಇನ್ನಿದನ್ನು 1-2 ನಿಮಿಷವರೆಗೆ ಅದೇ ಉರಿಯಲ್ಲಿ, ಅಂದರೆ ಮೀಡಿಯಮ್ ಉರಿಯಲ್ಲೇ ನೀವು ಇದನ್ನು 1-2 ನಿಮಿಷ ಫ್ರೈ ಮಾಡಿದರೆ ಮಸಾಲೆ ಎಲ್ಲ ಟೊಮೆಟೊ ಈರುಳ್ಳಿಗೆ ಚೆನ್ನಾಗಿ ಹೊಂದಿಕೊಳ್ತದೆ. ಈಗ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ಇಲ್ಲ ನೀವು 1-2 ನಿಮಿಷ ಬಾಡಿಸಿದ ನಂತರ ಅದಕ್ಕೆ ಡೈರೆಕ್ಟ್ ರಾಜ್ಮಾದಲ್ಲಿ ನೀರಿದ್ದರೆ ಬೇಯಿಸಿದ ರಾಜ್ಮಾದ ನೀರು ಸಹಿತ ಅದನ್ನು ಅದಕ್ಕೆ ಹಾಕಿಕೊಳ್ಬೋದು. ಇಲ್ಲಿ ರಾಜ್ಮಾವನ್ನು 8 ಗಂಟೆ ನೆನೆಸಿ ಒಂದು 5-6 ವಿಸಿಲ್ ಕೂಗಿಸ್ಕೊಂಡಿದ್ದೇನೆ. ಇದು ನಾನು ಕೆಂಪು ರಾಜ್ಮಾ ಹಾಕಿರೋದು. ಹಾಗಾಗಿ ನಿಮಗೆ ಚಿತ್ರ ರಾಜ್ಮಾ ಸಿಕ್ಕಿದರೆ ಅಥವಾ ಕಲರಲ್ಲಿ ಒಂದು
ಸ್ವಲ್ಪ ಬಿಳಿ ಕಲರ್ ಇರುವಂಥ ರಾಜ್ಮಾ ಸಿಕ್ಕಿದರೆ ಅದೊಂದು 2 ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕಾಗ್ತದೆ. ಇದನ್ನು ನಾವು ಈ ಥರ ಸೌಟಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಳ್ಬೇಕಾಗ್ತದೆ. ಅಥವಾ ನೀವು ಆಲೂಗಡ್ಡೆ ಸ್ಮ್ಯಾಶ್ ಮಾಡುವಂಥ ಸ್ಮ್ಯಾಶರ್ ಇದ್ದರೆ ಅದರಲ್ಲಿ ಕೂಡ ಸ್ಮ್ಯಾಶ್ ಮಾಡಿಕೊಳ್ಬೋದು. ನೀರು ಕಡಿಮೆ ಆಯಿತು ಅಂತ ನಿಮಗೆ ಅನಿಸಿದರೆ 1 ಕಪ್ ನೀರು ಸೇರಿಸ್ಕೊಳ್ಳಿ. ಹಾಗೆಯೇ ನಾನಿಲ್ಲಿ 1 ಆಲೂಗಡ್ಡೆ ಬೇಯಿಸಿಟ್ಕೊಳ್ಳೋದಿತ್ತು ನನ್ನ ಹತ್ರ, ಅದನ್ನು ಕೂಡ ಸ್ಮ್ಯಾಶ್ ಮಾಡಿ ಹಾಕಿಕೊಂಡಿದ್ದೇನೆ. ಆಲೂಗಡ್ಡೆ ಇಲ್ಲಿ ಕಂಪಲ್ಸರಿ ಏನಲ್ಲ, ಬೇಕು ಅಂತಾದರೆ ಹಾಕಿಕೊಳ್ಬೋದು, ಅಥವಾ ನಿಮ್ಮ ಹತ್ರ ಇಲ್ಲ ಅಂತಾದರೆ ಅದನ್ನು ಸ್ಕಿಪ್ ಕೂಡ ಮಾಡಿಕೊಳ್ಬೋದು. ಇಲ್ಲ ನೀವು ರಾಜ್ಮಾವನ್ನು ಬೇಯಿಸುವಾಗ ಅದರ ಜೊತೆ 1 ಆಲೂಗಡ್ಡೆ ಕೂಡ ಹಾಕಿಕೊಳ್ಬೋದು. ಇದನ್ನು ಈಗ ಸರಿಯಾಗಿ ಗಟ್ಟಿ ಬರುವವರೆಗೆ, ಅಂದರೆ ಅದು ನೋಡಿ ಈ ಥರ ಅಳತೆಗೆ ಬರುವವರೆಗೆ ಅದನ್ನು ಸ್ಮ್ಯಾಶ್ ಮಾಡ್ತಾ ಹೋಗಿ. ಸೌಟಲ್ಲೇ ಮಾಡಿದರೆ ಸಾಕಾಗ್ತದೆ, ಯಾಕೆಂದರೆ ಅದು ಬೆಂದಿರ್ತದೆ. ರಾಜ್ಮಾ ಒಂದು ವೇಳೆ ನಿಮಗೆ ಬೇಯಲಿಲ್ಲ ಅಂತ ನಿಮಗೆ ಅನಿಸಿದರೆ ಇಲ್ಲಿ ಒಂದು ಸ್ವಲ್ಪ 10 ನಿಮಿಷ ಅದನ್ನು ಬೇಯಲಿಕ್ಕೆ ಬಿಡಿ. ಹಾಗೆಯೇ ಕೊನೆಗೆ ಮೇಲಿಂದ ಒಂದು ಸ್ವಲ್ಪ ಕಸೂರಿ ಮೇಥಿ, ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ 1 ಕುದಿಸಿದರೆ ನಮ್ಮ ರುಚಿಯಾದ ರಾಜ್ಮಾ ರೆಡಿ ಆಯಿತು. ಇದನ್ನು ನೀವು ಅನ್ನದ ಜೊತೆಗೆ ಕೂಡ ತಿನ್ಬೋದು, ಅಥವಾ ಚಪಾತಿ ಪರೋಟ ಜೊತೆಗೆ ಕೂಡ ತಿನ್ಬೋದು. ವೈಟ್ ರೈಸ್ ಮಾಡಿಕೊಂಡ್ರೆ ಅದರ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ಆಗ್ತದೆ. 1 ಕಪ್ ಅಕ್ಕಿಗೆ 2.5 ಕಪ್ಪಷ್ಟು ನೀರು ಹಾಕಿ ಮೆತ್ತಗೆ ಬೇಯಿಸ್ಕೊಳ್ಳಿ ಅನ್ನವನ್ನು. ಆವಾಗ ಅದರ ಜೊತೆಗೆ ಇದು ತುಂಬ ಚೆನ್ನಾಗಿರ್ತದೆ. ಅನ್ನವನ್ನು ಸ್ವಲ್ಪ ಜಾಸ್ತಿಯೇ ಬೇಯಿಸ್ಕೊಳ್ಳಿ, ಅಂದರೆ ಅದು ಗಟ್ಟಿ ಇದ್ದರೆ ಅದು ಚೆನ್ನಾಗಾಗೋದಿಲ್ಲ ಊಟ ಮಾಡಲಿಕ್ಕೆ. ಮೆತ್ತಗೆ ಆದರೆ ರಾಜ್ಮಾ ಚಾವಲ್ ಊಟ ಮಾಡಲಿಕ್ಕೆ ತುಂಬ ರುಚಿಯಾಗಿರ್ತದೆ. ಕರೆಂಟ್ ಇಲ್ಲ ಅಂದರೆ ಕೂಡ ಹೇಗೆ ಆರಾಮವಾಗಿ ಸುಲಭವಾಗಿ ರಾಜ್ಮಾವನ್ನು ಮಾಡ್ಬೋದು ಅಂತ ಹೇಳ್ದನ್ನು ಇವತ್ತು ನಾವು ತೋರಿಸ್ಕೊಟ್ಟಿದ್ದೇವೆ. ಇದನ್ನು ಒಂದು ಮಾಡಿ ಇಟ್ಕೊಂಡ್ರೆ ನೀವು ಪೂರಿ ಜೊತೆಗೆ ಕೂಡ ತಿನ್ಬೋದು, ಚಪಾತಿ ಜೊತೆಗೆ ಕೂಡ ತಿನ್ಬೋದು, ಅಥವಾ ಮಕ್ಕಳಿಗೆ ಪರೋಟ ಬೇಕು ಅಂತಂದರೆ ಪರೋಟ ಮಾಡಿ ಕೂಡ ಅದರ ಜೊತೆ ಕೂಡ ಸರ್ವ್ ಮಾಡಿಕೊಳ್ಬೋದು. ಆದರೆ ಇದು ಬೆಸ್ಟ್ ಕಾಂಬೋ ವಿತ್ ಬೆಳ್ತಿಗೆ ಅನ್ನ. ಬೆಳ್ತಿಗೆ ಅನ್ನದ ಜೊತೆಗೆ ಇದು ನಾರ್ತ್ ಇಂಡಿಯನ್ಸಿನ ಒಂದು ಫೇವರೆಟ್ ಒಂದು ಊಟ ಕೂಡ ಇದು. ಪಂಜಾಬ್ ಸೈಡಿಗೆ ಹೋದರೆ ರಾಜ್ಮಾ ಚಾವಲ್ ಅಂತೇಳಿ ತುಂಬ ಫೇಮಸ್ ಆಗಿರ್ತದೆ ಅದು. ನೋಡಿ ಈ ಥರ ವೈಟ್ ರೈಸ್ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮೆತ್ತಗೆ ಬೇಯಿಸಿದ ಅನ್ನ ಅದನ್ನು ಹೀಗೆ ಹಾಕ್ಕೊಂಡು ಮೇಲಿಂದ ಈಕ್ವಲ್ ಪೋರ್ಷನಲ್ಲಿ ಅವರು ರಾಜ್ಮಾ ಸರ್ವ್ ಮಾಡ್ತಾರೆ. ಅದಕ್ಕೊಂದು ಸ್ವಲ್ಪ ತೆಳ್ಳಗೆ ಇಟ್ಕೊಳ್ಬೇಕಾಗ್ತದೆ, ಅಂದರೆ ನಾವು ಸಾಂಬಾರೆಲ್ಲ ಹೇಗೆ ಇಟ್ಕೊಳ್ತೇವೆ ಆ ಥರ ಇಟ್ಕೊಳ್ತಾರೆ ಅದನ್ನು. ಸೈಡಿಗೆ 1-2 ನೀರುಳ್ಳಿ, ಮೇಲಿಂದ ಒಂದು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಳ್ಬೋದು. ಹಾಗೆಯೇ ಒಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿಕೊಂಡ್ರೆ ನಮ್ಮ ರುಚಿಯಾದ ರಾಜ್ಮಾ ಚಾವಲ್ ಊಟಕ್ಕೆ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವು ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.